ಇಲ್ಲಪ್ಪ ನಿನ್ನ ಒಂದು ಕ್ಷೇತ್ರಕ್ಕೆ ಶನಿಮಹಾತ್ಮನ ದೇವಸ್ಥಾನಕ್ಕೆ ನಿನ್ನ ಬಸವಣ್ಣನಾಗಿ ಪಡಿಬೇಕಂತೇಳಿ ಆ ಗ್ರಾಮದವರು ಬಂದು ಸಂತೋಷ್ ಅವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ. ಇವತ್ತೇನು ಅವರು ಒಂದು ಬಸಪ್ಪನ ನಮಗೆ ಕೊಟ್ಟಿದ್ದಾರೆ, ಇದೊಂದು ಲೋಕ ಕಲ್ಯಾಣಕ್ಕಾಗಿ. ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಬೇಕು. ಒಪ್ಪಿದ್ಯಾ ಅಂತ ಗೊತ್ತಾಯಿತು, ಅದಕ್ಕೆ ದಾರಿ ಏರಿಸ್ತಾ ಇದ್ದೀನಿ. ಇನ್ನೊಂದ್ಸತಿ ಕಳಿಸ್ತೀನಿ. ಅಲ್ಲಿಂದಲೇ ತೋರಿಸ್ಬಿಡಿ ಎಲ್ಲರಿಗೂ, ಅಲ್ಲಿಂದಲೇ ತೋರಿಸ್ಬಿಡಿ ಎಲ್ಲರೂ, ಅಲ್ಲಿಂದಲೇ ನಮಸ್ಕಾರ ಮಾಡ್ಕೊಳ್ಳಿ. ಇವ್ರ ಕಡೆಯಿಂದ ದಾನವಾಗಿ ಕೊಡಿಸ್ತಾ ಇದ್ದೀವಿ. ಅವರಿಗೆ ದಾರಿ ಎಳೆದು ಕೊಡ್ತಾರೆ. ನೀನು ಆ ದೇವ್ರನ್ನ ಹೊತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಬೇಕು. ಒಪ್ಪಿದ್ಯಾ ಅಂತ ಗೊತ್ತಾಯಿತು, ಅದಕ್ಕೆ ದಾರಿ ಏರಿಸ್ತಾ ಇದ್ದೀನಿ. ಈ ಕರು ಇನ್ನು ಮುಂದೆ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಭಗವಂತನ ಮೆರೀಲಿ ಎಂದು ಭಗವಂತನಾಗಿ ಮೆರೀಲಿ ಎಂದು ಯೋಗೇಶ್ ಅವರಿಗೆ ದಾರಿ ಎರೆದು ಕೊಡ್ತಾ ಇದ್ದೀನಿ. ಯೋಗೇಶ್ ಅವರಿಗೆ ದಾರಿ ಎರೆದು ಕೊಡ್ತಾ ಇದ್ದೀನಿ. ಇಟ್ಕೊಳ್ಳಿ ಹಾಗೆ ಗುರುಗಳೇ. ನೀರು ಇಳ್ಕೊಳಪ್ಪ ಕೆಳಗಡೆ ನೀನ್ ಕೈ ಹಿಡಿ, ಅವ್ರ ಕೈ ಮೇಲೆ ಬಿಡಿ. ನೀರು ಬಾಟಲ್ ಕೊಡಪ್ಪ. ಕೈ ತೊಳ್ಕೊಳ್ಳಿ. ಪ್ಲೇಟಲ್ಲಿ ಆ ಗಿಡದ ತುಳಸಿ ಗಿಡ ಕಟ್ಬಿಡು. ಆ ಕಡೆ ಗಿಡ ಕೊಡಿ. ಕೂತ್ಕೊಳ್ಳಿ. ಭಾಳ ನಮಸ್ಕಾರ ಮಾಡಿ. ಒಂದು ನಿಮಿಷ ಇರಿ, ಒಬ್ಬರು ಆಗಲಿ. ಆಮೇಲೆ ಕೂತ್ಕೊಳ್ಳಿ, ಹಂಗೆ ಕೂತ್ಕೊಳ್ಳಿ. ಶ್ರದ್ಧಾ ಭಕ್ತಿಯಿಂದ ಯಾವುದೇ ತೊಂದರೆಗೂ ಅವಕಾಶ ಕೊಡದಿರ ಸತ್ಯವಾಗಿ ನಡ್ಕೋತೀನಿ, ನೀನು ಬಂದು ನಮ್ಮ ಕ್ಷೇತ್ರನ ಉದ್ಧಾರ ಮಾಡುವಂತ ಕೇಳು. ಬಾ, ಆಶೀರ್ವಾದ ಮಾಡ್ಬಾ. ಅದ ಇಡು, ಇಟ್ಕೊಳ್ರಿ ಕೈನ ಹಂಗೆ. ನೀವಂತ ಬನ್ನಿ ಮುಂದೆ, ನೀವು ಯಾರು? ನೀವು ಅದಕ್ಕೆ ಸಂಬಂಧಪಟ್ಟವ್ರೇನಾ? ಪೇಪರ್ ಕವರ್ ಬಾಳೆಹಣ್ಣು ಇದಿತ್ತಲ್ಲಪ್ಪ ಚಿಕ್ಕು, ನಮ್ಮ ಇದರಲ್ಲಿ ತಟ್ಟೆ ಮೇಲೆ ಅದರಲ್ಲಿ ಇಟ್ಕೊಂಡು ಕೊಡ್ಬೇಕು. ಇಲ್ಲ ಇದೆ ಬಾಳೆಹಣ್ಣು. ತಗೋ
ಸಿದ್ದು ಅದು ಮನೇಲಿ ಕೊಟ್ಬಿಡಪ್ಪ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಮಾರ್ಚಲ್ಲೇ ಅವರು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರಿಗೆ ಒಂದು ಅರ್ಕೆಯನ್ನು ಇಟ್ಟಿದ್ರು. ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಬಸಪ್ಪನ್ನ ಬಿಡ್ತೀನಿ ಅಂತ. ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಅವ್ರು ಬಿಗ್ ಬಾಸಿಂದ ಬಂದ ನಂತರ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನು ಅಂದರೆ ಬಸಪ್ಪನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. ಇವತ್ತೇನು ಅವರು ಒಂದು ಬಸಪ್ಪನನ್ನು ನಮಗೆ ಕೊಟ್ಟಿದ್ದಾರೆ, ಇದೊಂದು ಲೋಕ ಕಲ್ಯಾಣಕ್ಕಾಗಿ ಅನಾಥರು, ನಿರ್ಗತಿಕರು, ಅಸಹಾಯಕರು, ರಸ್ತೆಯಲ್ಲಿ ಒಂದೊತ್ತು ಊಟ ಇಲ್ಲದೆ ನರಳ್ತಾ ಇರ್ತಕ್ಕಂಥ ಎಷ್ಟೋ ಅನಾಥ ಜನರನ್ನ ಸಾಕ್ತಾ ಇರ್ತಕ್ಕಂಥ ನಮ್ಮಂಥ ಆಶ್ರಮಗಳಿಗೆ ಇಷ್ಟೊಂದು ಒಲವಿರೋದು ತುಂಬ ಖುಷಿಯಾಗುತ್ತೆ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣದ ಕೆಲಸಗಳು ಬಸಪ್ಪನಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಜೊತೆಗೆ ಇದಕ್ಕೆ ಜನರಿಗೋಸ್ಕರ, ಜನರಿಗಾಗಿ ಇವತ್ತೇನು ಬಸಪ್ಪನನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ, ಜನಸ್ನೇಹಿ ಬಸಪ್ಪ ಅಂತಲೇ ಒಂದು ನಾಮಕರಣ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ಆ ಹೆಸರಿನಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಬಸಪ್ಪನನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಆಶ್ರಮದಲ್ಲಾಗಿರ್ಬೋದು ಫೌಂಡರ್ ಅಂತ ಆಗಲಿ, ಸಂಸ್ಥಾಪಕ ಅಂತ ಆಗಲಿ ಯಾರೂ ಇಲ್ಲ. ಇನ್ನು ಮುಂದಕ್ಕೆ ಬಸಪ್ಪ ಅವರೇ ಎಲ್ಲವನ್ನ ಮುಂದೆ ನಡೆಸ್ಕೊತಾ ಹೋಗ್ತಾರೆ. ಇದಕ್ಕೆ ವರ್ತೂರು ಸಂತೋಷ್ ಅಣ್ಣ ಅವರು, ನಮ್ಮ ಅಣ್ಣವರ ಆಶೀರ್ವಾದ ಸಿಕ್ಕಿದ್ದು ಭಾಳ, ಗೌಡಗೆರೆ ಸ್ವಾಮೀಜಿಯವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹೇಶ್ ಅಣ್ಣವರು, ಇಡೀ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದ್ರಿಗೂ ಕೂಡ, ನನ್ನನ್ನು ಇಷ್ಟಪಡೋರು, ಪ್ರೀತಿಸೋರು, ಆಶೀರ್ವಾದ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಸಂತೋಷ್ ಅಣ್ಣವ್ರಿಗೆ ನಾನು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಆಶ್ರಮಕ್ಕೆ ಈ ಥರದೊಂದು ಉಡುಗೊರೆ ಕೊಡ್ತಾ ಇದ್ದೀರಾ, ಬಟ್ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ಏನು ಅನಿಸುತ್ತೆ, ಯಾಕೆ ಕೊಡಬೇಕು ಅನ್ನಿಸ್ತು ತಮಗೆ? ಇಲ್ಲ, ನಿಮ್ಮ ಆಶ್ರಮಕ್ಕೆ ನಾನು ಬಂದಾಗ ಅಲ್ಲಿ ದನಗಳನ್ನ ಎಲ್ಲ ನೋಡಿದಾಗ ಏನಂತಂದರೆ ಎಲ್ಲೋ ಸಮಾಜಮುಖಿ ಕೆಲಸ ಮಾಡೋ ಊರಲ್ಲಿ ಅವತ್ತು ಭಾರಿ ಮೆರವಣಿಗೆ ಮಾಡ್ತೀವಿ. ಊರಲ್ಲಿ ದೇವರುಗಳನ್ನೆಲ್ಲ ಕರೆಸಿ, ನಮ್ಮ ಓರಿಗಳನ್ನ ಕರೆಸಿ ಎಲ್ಲೋ ಒಂದು ಒಳ್ಳೆಯ ಕಾರ್ಯ ನಡೀತೈತೆ ಅಂತಂದವಾಗ ನಮ್ಮ ಕೈ ಜೋಡಿಸಿ ಏನಣ್ಣ 4-6 ಜನಕ್ಕೆ ಒಳ್ಳೇದಾಗಲಿ ಅಂತಂದರೆ ನಮ್ಮ ಇದು ಇರಲಿ ಅಂತ ಇವತ್ತು ಬಸಪ್ಪನ ಇವ್ರ ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕನಾಗಿ ಏನಣ್ಣ ಎಲ್ಲರೂ ಎಷ್ಟೇ ನಿಮ್ಮ ವೈಮನಸ್ಸಿರಲಿ ಇನ್ನೊಂದಿರಲಿ ಬಸಪ್ಪನ ಅಂತ ಬಂದಾಗ ಎಲ್ಲರೂ ತಲೆ ಬಾಗಿಲೇ ಬಿಟ್ಟು ಅದಕ್ಕೆ ಆಯಪ್ಪನೇನೇ ಎಲ್ಲ ಮುಂದಿನ ನಡೆ ಒಳ್ಳೆಯ ರೀತಿನಲ್ಲಿ ಮಾಡಲಿ ಅಂತ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತೋ ಗೊತ್ತಿಲ್ದಿರೋ ಇದನ್ನು ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿನೆಲ್ಲ ಆಯಪ್ಪನ ಕಾಪಾಡಲಿ. ಜೈ ಹಳ್ಳಿಕ. 31ನೇ ತಾರೀಕು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರಿಗೆ ಜಾತ್ರಾ ಮಹೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇಡೀ ಇತಿಹಾಸದಲ್ಲೇ ಕರ್ನಾಟಕದಲ್ಲೇ ಹೇಳಬೇಕು ಅಂದರೆ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು 2ನೇ ವರ್ಷದಲ್ಲಿ ಇದು ಫಸ್ಟ್ ಟೈಮ್ ನಡೀತಾ ಇರೋದು. ಸೊ 2ನೇ ವರ್ಷ, ಇವಾಗ ಮೊದಲನೇ ವರ್ಷ ಕೂಡ ವರ್ತೂರು ಸಂತೋಷಣೆ ಮುಂದೆ ನಿಂತ್ಕೊಂಡು ಮಾಡಿಕೊಟ್ಟಿದ್ರು. ಈ ವರ್ಷ ಕೂಡ ನೀವೇ ಮುಂದೆ ನಿಂತು ನನಗೆ ಸಹಕಾರ ಕೊಡಬೇಕು, ಪ್ರೀತಿ ಕೊಡಬೇಕು. ಇಡೀ ಕರ್ನಾಟಕ ಜನರ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದನೂ ನಂಗೆ ತುಂಬಾ ಬೇಕು. ಪ್ರತಿ ವರ್ಷ ಈ ಸಲ ನೋಡಬೇಕು, ಸ್ವಲ್ಪ ಪ್ರೋಗ್ರಾಮ್ಸ್ ದೂರ ಇದೆ, ಯಾವತ್ತಾದ್ರೂ ಒಂದಿನ ಬಂದ್ಬೇಕು. ಥ್ಯಾಂಕ್ಸ್ ಅಣ್ಣ, ಒಳ್ಳೇದಾಗಲಿ ಎಲ್ರಿಗೂ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ವರ್ತೂರು ಸಂತೋಷ್ ಅಣ್ಣ ಅವ್ರಿಗೆ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ. ಇನ್ನೂ ಅನೇಕ ದೇವಸ್ಥಾನಗಳಿಗೆ ಈ ರೀತಿ ಕೊಡುಗೆ ಕೊಡುವಂಥ ಶಕ್ತಿಯ ಭಗವಂತ ಕರುಣಿಸಲಿ. ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ. ಪೂಜೆ ಮಾಡಿ.